ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಕ್ಲಾರಿಫಿಕೇಶನ್ ಮಾಡ್ಬೋದು, ಏನೋ ಮಾಡ್ಬೋದು. ಇವತ್ತಂತಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಪರವಾಗಿ ಡಿಸಿಷನ್ ಕೊಡ್ತಾ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲೇ ಈ ಕುಂಡು ಅವರ ಪಕ್ಷ ಇವತ್ತು ನ್ಯಾಷನಲ್ ಪಕ್ಷ ಆದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ನಿಜವಾಗಿ ಇದು ಸಂವಿಧಾನ ವಿರೋಧಿ ಆದಂಥದ್ದು. ಯಾಕಂದ್ರೆ ಈಗ ಏನು ಇವರು ಮರ್ಜ್ ಆಗಿದ್ದಾರೆ, ವಿಲೀನ ಆಗಿದ್ದಾರೆ 20 ಜನ ತೃಣಮೂಲ ಕಾಂಗ್ರೆಸ್ ಅವರು. ಮತ್ತು ಇದು ವೆಸ್ಟ್ ಬೆಂಗಾಲ್ದಲ್ಲಿ ಈಗಾಗಲೇ 64 ಜನ ಈ ತೃಣಮೂಲ ಕಾಂಗ್ರೆಸ್ ಬಿಟ್ಟು ಬಂದ ಇದರಲ್ಲಿ ಸೇರ್ತಾರ ಅನ್ನುವಂಥದ್ದು. ಅಂದ್ರೆ ಇದರೇ ವಿರೋಧ ಪಕ್ಷ ಆಗುವಂಥದ್ದು. ಈ ಒಂದು ಕುಂಡು ಅವರ ಪಕ್ಷ ವಿರೋಧ ಪಕ್ಷ ಆಗುವಂಥದ್ದು. ಹೀಗಾಗಿ ಇವತ್ತೊಂದು ಈ 8ನೇ ಅದ್ಭುತವೋ 8ನೇ ಆಶ್ಚರ್ಯನೋ ಇದು ನಂಬಲಾರ ಸುದ್ದಿನೋ ಏನೂ ಅರ್ಥ ಆಗಲಾರಂಥದ್ದು. ಇದೊಂದು ರೀತಿ ಡೆಮಾಕ್ರಸಿಯನ್ನು ಅಥವಾ ಪ್ರಜಾಪ್ರಭುತ್ವವನ್ನು ನಾವು ವ್ಯಂಗ್ಯ ಮಾಡಿದಂಗೆ. ಯಾಕಂದ್ರೆ ಜನರಿಂದ ಆಯ್ಕೆ ಆಗಲಿಲ್ಲ, ಜನರ ಸರ್ಕಾರ ಜಾಸ್ತಿ ಇದ್ವಿ, ಯಾವುದೋ ಪಕ್ಷದಿಂದ ಆರಿಸ್ತಾರೆ, ಯಾರು ಲೀಡರ್ಶಿಪ್ ಆಗ್ತದೆ, ಆರಿಸಿ ಬಂದು ಆಡಳಿತಕ್ಕೆ ಬರ್ತಾರೆ. ಆದರೆ ನಂತರದ ಒಡೆದು ಯಾವುದೋ ಒಂದು ಗೊತ್ತಿಲ್ಲದ ಪಕ್ಷ ಏನೋ ರಿಜಿಸ್ಟ್ರೇಷನ್ ಅದಪ್ಪ ಇದ್ರದ್ದು ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇಂಥ ಒಂದು ಪಕ್ಷಕ್ಕೆ ಇವತ್ತು ಮರ್ಜ್ ಆಗ್ತಾರೆ. ಯಾಕಿದೆಯಲ್ಲ ನೇರವಾಗಿ BJPನ ತೊಗೊಳ್ಬೋದಿತ್ತಲ್ಲ ಇವ್ರನ್ನೆಲ್ಲರೂ. ಹೇಗೋ ಎಲೆಕ್ಷನ್ದಲ್ಲಿ ಗೆದ್ದದ, 32 ಮೆಜಾರಿಟಿನೂ ಅದ, ಯಾಕೆ ತೊಗೊಳಿಲ್ಲ? ಸ್ವತಃ ಇಲ್ಲಿ 64 ಶಾಸಕರಿದ್ದಾರೆ ತೃಣಮೂಲ ಕಾಂಗ್ರೆಸ್ಸಿನ, ಅವ್ರನ್ನ ತೊಗೊಂಡು ಇವರು 20 ಜನರನ್ನ MP ತಮ್ಮಲ್ಲಿ ತೊಗೊಂಡು ಮರ್ಜ್ ಮಾಡ್ಕೊಂಡ್ಬಿಟ್ಟಿದೆ, ಮುಗಿದೋಗ್ಬಿಡುತ್ತಲ್ಲ NDAದೊಳಗೆ ಅಥವಾ BJPಯಲ್ಲೇ. ಯಾಕೆ ತೊಗೊಳ್ಳಿ ಅನ್ನೋದು ಇವತ್ತು ಕುತೂಹಲ. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತದ, ನಮ್ಮ ಮಹಾರಾಷ್ಟ್ರದಲ್ಲೇ ಶಿವಸೇನೆ ಹೊಡೆದು ಸಪ್ರೇಟ್ ಮಾಡಿದರು, NCP ಹೊಡೆದ್ರು ಸಪ್ರೇಟ್ ಮಾಡಿದರು. ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತದ ಯಾವ ರೀತಿ ಏನಾಯಿತು ಅಂತೇಳಿ. ಅದರಲ್ಲೂ ಮಹಾರಾಷ್ಟ್ರದಲ್ಲೇ ಸರ್ಕಾರವನ್ನು ಕೆಡುವ ಸಂದರ್ಭದಲ್ಲೇ, ಶಿಂದೆ ಅವ್ರನ್ನ ಸ್ಟ್ರೀಮ್ ಮಾಡುವ ಸಂದರ್ಭದಲ್ಲೇ ಏನೇನು ಗದ್ದಲಾಯಿತು ಅನ್ನೋದು ಎಲ್ಲರೂ ಗೊತ್ತಿದ್ದ ವಿಷಯ. ಅದು ಅಂಥದ್ದು ಆಗಬಾರ್ದು. ಏನಿದ್ರು ಇನ್ನೊಂದು ಪಾರ್ಟಿ ಯಾವುದೋ ಒಂದು ಪಾರ್ಟಿ ಮರ್ಜ್ ಆಗಿದ್ದಾರೆ. ಇದರಿಂದ ಸುವೇಂದು ಅಧಿಕಾರಿ ಅವರ ಮಾರ್ಗದರ್ಶನವನ್ನು ಕೇಳಿ ಬರ್ತಾ ಇದೆ.